ಕ್ರಿಶ್ಚಿಯನ್ ಫೈಟ್ ಮಾಡಲಿ, ಮೈನಾರಿಟಿ ಅದರ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಮಾತಾಡಲಿ. ಓಕೆ, ಇದು ಮಾಡಿರೋದು ತಪ್ಪು. ಇದು ಅವ್ರವ್ರ ಹಕ್ಕು, ಅವ್ರವ್ರ ರೈಟು. ಅರ್ಥ ಆಯ್ತಾ? ಈಗ ಜುಡಿಷಿಯರಿ ಏನು ಹೇಳಿದ್ದಾರೆ, ಒಂದು ಹೈಕೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಪೇಪರ್ನಲ್ಲಿ ನೋಡಿ. ಒಬ್ಬನು ಸೆಕೆಂಡ್ ಮದುವೆ ಮಾಡ್ಕೊಂಡಾನು, ಸೆಕೆಂಡ್ ಮದುವೆ ಮಾಡ್ಕೊಂಡಿದ್ದ ಅವ್ನು ಫೈಲ್ ಮಾಡ್ತಾನು, ನನ್ನ ಫಸ್ಟ್ ವೈಫ್ ನನ್ನ ಮಗಳು ನನ್ನ ಜೊತೆಲೇ ಇರಬೇಕು ನನ್ನ ಮಗಳು ಅಂತಾನು. ಹೈಕೋರ್ಟ್ ನ್ಯಾಯಮೂರ್ತಿಗಳು ಎಷ್ಟು ಕನಿಷ್ಠವಾಗಿ ಹೇಳಿದ್ದಾರೆ ಗೊತ್ತಾ, ಎಷ್ಟು ನಾಲೆಜ್ ಆಗಿ. ತಾಯಿ ಜೊತೆಲೆದಾಗ ಇರಬೇಕು, ಸೆಕೆಂಡ್ ಸ್ಟೆಪ್ ಮದ್ರ ಜೊತೆಲೆ ಇದ್ರೆ ಅದು ಸರಿ ಆಗೋದಿಲ್ಲ. ಯಾವ ಹುಟ್ಟಿದಲ್ಲ ಅವ್ರ ಮಗ ಜೊತೆಲೆ ಇರಬೇಕು ಅಂತ. ಕರೆಕ್ಟಾ? ಅದನ್ನ ನ್ಯಾಯಮೂರ್ತಿಗಳು. ಇಲ್ಲಿ ಚರ್ಚೆನೇ ಇಲ್ಲ. ಏಕೆ ನಾವು ತಗೊಂಡ್ ಬಂದಿದ್ದು ಬಿಲ್ ಪಾಸ್ ಮಾಡಿದ್ವಿ, ಕ್ರಿಶ್ಚಿಯನ್ಸ್ಗೆ ಹೋಗಬಾರ್ದು. ಈಗ ನನಗೆ ಬಹಳ ಖುಷಿ ಆಗಿದೆ, ನನ್ನ ಗರ್ಲ್ ಫ್ರೆಂಡು ಅವ್ಳು ಹೇಳ್ತಾಳೆ ಅವ್ಳಿಗೆ, ನೀವು ಒಂದು ಮಾರ್ಟಿನ್ ಆಗ್ಬಿಡಿ ಅಂತಾರೆ. ನಾನು ಇಲ್ಲನೇ ಹೇಳ್ತೇನಾ? ಮಾರ್ಟಿನ್ ಹೇಳ್ತೇನೆ. ಮಾರ್ಟಿನ್ ಅಂದ್ರೆ ಏನು? ಅವ್ನು ಯಾವ ಕಮ್ಯುನಿಟಿ? ಅದೇಂಗ್ರಿ ಮಾರ್ಟಿನ್ ಅಂದ್ರೆ ಕ್ರಿಶ್ಚಿಯನ್. ಈಗ ನಮ್ಮ ಊರಿನಲ್ಲಿ ಜಾನ್ ಕೆನಡಿ ಎಲ್ಲ ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ನಲ್ಲೇ ಇದ್ದಾರೆ. ಜಾನ್ ಕೆನಡಿ ಅಂದ್ರೆ ಹೆಸರು, ಜಾನ್ ಕೆನಡಿ ಅಂದ್ರೆ ಹೆಸರು, ಅವ್ರ ಮೇಲೆ ಪ್ರೀತಿ. ಜಾನ್ ಎಫ್ ಕೆನಡಿ ಬಹಳ ಒಳ್ಳೆಯವರು. ಅವನ ಮಗನಿಗೆ ಕೆನಡಿ ಇಟ್ಟಿದ್ದಾನು. ಓಕೆ, ತಮಿಳುನಾಡು ಚೀಫ್ ಮಿನಿಸ್ಟರ್ ಹೆಸರು ಏನು? ತಮಿಳುನಾಡು ಚೀಫ್ ಮಿನಿಸ್ಟರ್ ಸ್ಟಾಲಿನ್. ಏನ್ ಅವ್ರು ಕ್ರಿಶ್ಚಿಯನ್? ಇಲ್ಲಿ ಸ್ಟಾಲಿನ್ ಅಂದ್ರೆ ಕ್ರಿಶ್ಚಿಯನ್, ಅಲ್ಲಿ ಸ್ಟಾಲಿನ್ ಅವ್ರು ಕ್ರಿಶ್ಚಿಯನ್. ಅವ್ರ ತಂದೆ ಸ್ಟಾಲಿನ್ ರೆವಲ್ಯೂಷನ್ ಮ್ಯಾನ್ ಹೆಸರು ಇಟ್ಟಿರೋದು. ಹೆಸರು ಮೇಲೆ ನೀವು ರಿಲಿಜಿಯಸ್ ಮಾಡ್ತೀರಾ? ನೀವು ಹೇಳಿ ಸ್ವಾಮಿ. ಈಗ ಭೀಮ್ ರಾವ್ ಅಂತಾರೆ. ರಾವ್ ಕಮ್ಯುನಿಟಿ ಅಂದ್ರೆ ಏನು? ಓಹೋ, ಮೇಲ್ಜಾತಿ ಅಂತಾರೆ. NT ರಾಮರಾವ್ ಯಾವ ಜಾತಿ? ಶೆಡ್ಯೂಲ್ ಕಾಸ್ಟ್. NT ರಾಮರಾವ್ ಕರೆಕ್ಟ್ ತಾನೆ? ಅವ್ರು ಏನ್ ಜಾತಿ? ಶೆಡ್ಯೂಲ್ ಕಾಸ್ಟ್. ನಾನು ಕೇಳೋದು NT ರಾಮರಾವ್ ಯಾವ ಜಾತಿ? ಅದೇ ನಾಗೇಶ್ವರ ರಾವ್ನ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಇದ್ದಾನೆ. ಅದೇ ಬಾಬಾ ಸಾಹೇಬ್ ಅಂತ ಭೀಮ್ ರಾವ್ ಇದ್ದಾರೆ. ಹಾಗಾದ್ರೆ ಭೀಮ್ ರಾವ್ ಮೇಲ್ಜಾತಿ ಹೇಳ್ತೀರಾ? ಹೆಸರುಗಳಿಗೂ ಜಾತಿಗೆ ಸಂಬಂಧನೇ ಇಲ್ಲ ರೀ. ಗೂಬೆಗಳು ಅಲ್ಲಿ ಕೂತ್ಕೊಂಡು ನಾನು ಚಚ್ಚೂರಿಗೂ ನಾವು ಡೈರೆಕ್ಟ್ ಹೇಳ್ಕೊಂಡಿದ್ದಾನೋ, ನಮ್ಮ ಊರು ಗೂಬೆಗಳು ನೀವು ಹೋಗಬಾರ್ದು ಇಲ್ಲಿ ನಿಲ್ಸೋದನೋ, ಆ ಕರ್ಮಲ ಇವನ್ ಮೇಲೆ ಬಂದು ಬೀಳಿಸ್ಲಿ. ಅದಕ್ಕೆ ನಾನೇನ್ ಮಾಡೋಕ್ಕಾಗ? ಅರ್ಥ ಆಯ್ತಾ? ಕ್ಲಾರಿಫಿಕೇಶನ್ ಆಗಿದಾ? ಯಾವನು ತಪ್ಪು ಕೆಲಸ ಮಾಡಿ ಕೇವಲ ಬರೀ ದುಡ್ಡಿಗೆ ಓಟ್ ಹಾಕಿದಾನೋ, ಎಲ್ಲ ಕಡೆ ಮತ್ತೆ ಎಣ್ಣೆ ಹಾಕಿಬಿಡ್ತಾರೆ. ಗಾಲಿ ಅದು ಕೆಳಗೆ ಇಟ್ಬಿಟ್ಟು ಗಾಲಿ ಕೆಲಸ ಮಾಡೋಣ. ಕೆಳಗಿಟ್ಬಿಟ್ಟು ಹೇಳ್ತೀನಿ ಅಪ್ಪೇಣ, ಕೆಳಗಿಟ್ಟು ಹೇಳ್ತೀನಿ. ಊಟಕ್ಕೆ ಬರ್ಬೇಕಿಲ್ಲ, ಗಾಂಧಿ ಹುರ್ಗೇನ್ಪೇಟ್. ಯಾರು ಊಟಕ್ಕೆ ಬರ್ತೀರಲ್ಲ ನಿಮ್ಮನ್ನು ನೋಡೋದಿಲ್ಲ, ಯಾರು ನೋಡೋಲ್ಲ. ಹುರ್ಗೇನ್ಪೇಟ್. ಶ್ರೀವಾರಿ ಸಂಘ ಗಣೇಶ್ಪುರಂ. ಶೀಘ್ರ ವಾಂಗಮ್ಮ, ಬೇಗ ಬನ್ನಿ ಸ್ವಲ್ಪ. ಶ್ರೀವಾರಿ ಅಧ್ಯಕ್ಷರಾದಂತ ವಲ್ಲಾಲ್ ಮುನ್ಸಾಮಣ್ಣ ಅವರು ಮೇಡಮ್ಗೆ ಶಾಲು ಹಾಕಿ ಅನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು 2 ಕೊಟ್ಟಿದ್ದೆ ಈ ತಾಲೂಕು. ಅವ್ರ ಕುಟುಂಬದಲ್ಲಿರುವಂತಹ ವೆಂಕಣ್ಣವ್ರ ಆದಿಯಾಗಿ ವೇದಿಕೆ ಮೇಲಿರುವಂತ ಎಲ್ಲ ನನ್ನ ಹಿರಿಯ ಅಣ್ಣನವರೇ, ವಿಶೇಷವಾಗಿ ನಮ್ಮ ತಾಯಿಂದ್ರೆ ಪತ್ರಿಕಾ ಸ್ನೇಹಿತರು, ರೈತಾಪಿ ವರ್ಗದವ್ರೆ. ಅಪ್ಪೊತ್ತಮ್ಮಿಕೆ ಅಪ್ಪೊತ್ತಂಟೆ ಅವತ್ತು ಇಳಿಸ್ಬಿಟ್ಟಂಡ. ಈಗಾಗಲೇ ವೇದಿಕೆ ಮೇಲಂತ ನಮ್ಮ ಶಾಸಕರಾದಿಯಾಗಿ ಎಲ್ಲ ಮಾತಾಡಿದ್ದಾರೆ. ಒಂದು ನಾವು ಅರ್ಥ ಮಾಡ್ಕೋಬೇಕು. ಬೆಳಿಗ್ಗೆ ನನಗೊಬ್ಬ ಹೆಣ್ಮಗಳು ಫೋನ್ ಮಾಡಿ, ಏನ್ ಸರ್ ನಿಮ್ಗೇನು ರೆಸ್ಟೇ ಇಲ್ವಾ ಅಂತ ಕೇಳಿದ್ರು. ಅಂದ್ರೆ ನಿಮ್ಗೆ ವಿಶ್ರಾಂತಿ ಇರಲ್ವಾ ಅಂತ ಕೇಳಿದ್ರು. ನಾನು ಹೇಳಿದೆ ಅಮ್ಮನಿಗೆ, ನೋಡಮ್ಮ, ಮನುಷ್ಯನ ಬದುಕು ಸಾವು ಮಧ್ಯದಲ್ಲಿ ಇರ್ತೀವಿ.
సత్తే సాహిత్యం అవుతున్నాం పర్మనెంట్ ఆಗಿ రెస్ట్ చచ్చిపోయినಕ್ಕೆ రెಸ್ಟ್ ఉండలేదు పర్మనెంట్ గా ఉంటుందా లేదా ಆ ಮಧ್ಯದಲ್ಲಿ ಕೆಲಸ ಮಾಡೋದೇ ಜೀವನ ಮನುಷ್ಯನಿಗೆ ಅಧಿಕಾರ ಸಿಕ್ಕಿದ ತಕ್ಷಣ ಕೃಷ್ಣಮೂರ್ತಿ ಅಧಿಕಾರ ಸಿಕ್ಕಿದ ತಕ್ಷಣ ಮೋಜು ಮಸ್ತಿ ಮಾಡ್ಕೊಂಡು ಇರೋಂಥದ್ದಲ್ಲ ನಮ್ಗೇನು ವ್ಯವಸ್ಥೆ ದೇವರ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದು ಕೊಡ್ತಾನೋ ಪರಿಪೂರ್ಣವಾಗಿ ಅದ್ರಲ್ಲಿ ತೋರಿಸ್ಕೊಂಡು ಕೆಲಸ ಮಾಡೋದೇ ನಮಗೆ ಜವಾಬ್ದಾರಿ ಆಗ್ತದೆ ಸುಮ್ಮನೆ ಕಾಟಾಚಾರಕ್ಕೆ ವಹಿಸ್ಕೊಂಡು ನನ್ಗೆ 2 ಜಿಲ್ಲೆ ಜವಾಬ್ದಾರಿ ಇದೆ ನನ್ನ ಪರವಾಗಿ ಎಷ್ಟು ಜನ ಇದ್ದಾರೆ ವಿರೋಧಿಗಳು ಅಷ್ಟೇ ಜನ ಇದ್ದಾರೆ ಆದ್ರೆ ನನ್ನ ಪರವಾಗಿರೋರ ಬಗ್ಗೆನೂ ಶಬಾಷ್ಗಿರಿ ಕೊಡಲ್ಲ ವಿರೋಧವಾಗಿ ಧಿಕ್ಕಾರ ಕೂಗೋರ ಬಗ್ಗೆನೂ ಶಬಾಷ್ಗಿರಿ ಅವ್ರು ಕೆಟ್ಟದ್ದು ಬಯಸಲ್ಲ ಕಾರಣ ಏನಂದ್ರೆ ವ್ಯವಸ್ಥೆಯಲ್ಲಿ ಅವ್ರವ್ರ ತಕ್ಕಂಗೆ ಅವ್ರವ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ನನ್ನ ಗುರಿ ಇರೋದು ಇಷ್ಟೇ ನಾನಿವತ್ತು 30,000 ಮೊದಲು ಹೆಣ್ಣು ಮಕ್ಕಳಿಗೆ ಸಾಲ ಕೊಡ್ತಾ ಇದ್ವಿ ಇವತ್ತು 50,000 ತಲುಪಿಸಿದೀವಿ ಮುಂದಿನ ದಿನಗಳಲ್ಲಿ 1 ಲಕ್ಷಕ್ಕೆ ಸಾಲ ಕೊಡಬೇಕು ಒಂದು ಹೆಣ್ಣು ಮಗುಗೆ 2 ಲಕ್ಷದವರೆಗೂ ಸಾಲ ಕೊಡ್ಬೇಕು ಅಂತ ಚಿಂತನೆಗಳು ಬಹಳ ಗಟ್ಟಿಯಾಗಿ ಮಾಡ್ತಾ ಇದ್ವಿ ಕಾರಣ ಏನಂದ್ರೆ ನನಗೆ ಮನಸ್ಥಿತಿ ಇಷ್ಟೇ ಗಂಡಿಲ್ದಿದ್ರು ಕುಟುಂಬ ನಡೀತದೆ ಮಗೋಡ್ಲೇకపోతే ಸಂಸಾರ ನಡ್ಸ್ತಲೇದಮ್ಮ ನಡ್ಸ್ತಲೇದ ಮಾట్లాಡೋಣ ಮಗು ನಡೀತದೆ ಆದ್ರೆ ಹೆಣ್ಣು ಮಗು ಕನ್ನಡನ ತೆಲುಗ ಬೆಳೀತಾ తెలుగే ఆడబిడ్డ లేకపోతే సంసారం నడిచేలేదమ్మ యాదంటే ఆడబిడ్డకి దాని కుటుంబం మీద ఉండే జవాబుదారి ఉంటుంది బిడ్డలు చూసుకోవాల అత్తామామను చూసుకోవాలి తల్లిదండ్రులు చూసుకోవాలి చాలా జవాబుదారి ఉంటుంది ఆ తల్లికి దుడ్లు ఇచ్చే వేళ ఎవరు ఇచ్చేదే లేదు మగవానికి దుడ్ల మీద ఎట్లంటే అట్లంతా ఖర్చు చేస్తారు అదే తల్లికి దుడ్లు వస్తే ఒక ఆడదానికి దుడ్లు వస్తే దాన్ని ఎట్లా బందోబస్తు చేసుకుంటారు లేదమ్మా అది మీకుండే జవాబుదారి మీ కుటుంబಕ್ಕೆ మీకు ఉండేంత జవాబుదారి దానికోసము నేను చాలా గట్టిగా నా తల్లి గారికి ఈడే కాదు ప్రతి ఆడబిడ్డకి 1 లక్ష రూపాయలు ఇవ్వాలా దుడిసేంత ఆడబిడ్డకి ఇంకా 1 లక్ష కావాల్సింది ఇవ్వాలా 2 లక్షల రూపాయలు ఇవ్వాలన్నంత పెద్ద యోచన చేసుకోండి కారణం అంటే ఆడబిడ్డలు గట్టిగా ఏమైనా ದುಡಿಸೇಟ್ಲೈತೆ ಸಮಾಜ ಮುಡಿಸ್ತೀನಿ ಸಮಾಜ ಉಳಿಬೇಕ ಕಹಿ ಅನುಭವ ನಾನು ಅದೇ ತರ ಹಿಂದೆ ಕೂಡ ನಾನು ಓದ್ಬೇಕನ್ನುವಂತ ಉತ್ಸಾಹದಲ್ಲಿ ಏನಂತಾರದು ಕರ್ನಾಟಕ ರಾಜ್ಯ ಮುಕ್ತ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಅದು ಅಲ್ಲಿ ನಾನು ನನ್ನ ಹೈಯರ್ ಎಜುಕೇಶನ್ಸ್ಗೋಸ್ಕರ ಓದ್ತಾ ಇದ್ದಾಗ ನಾನು ನೆಕ್ಸ್ಟ್ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾನು PhD ಮಾಡಬೇಕು ಅಂತ ಹೇಳಿದೆ ಆ ಸಂದರ್ಭದಲ್ಲಿ ಆ ಪ್ರೋಸೆಸ್ ನಡೀತಾ ಇತ್ತು ಅವಾಗ ನಾನು ಚುನಾವಣೆಗೆ ನಿಂತಿದ್ದೆ ಚುನಾವಣೆ ನಿಂತಿದ್ದು ಆಯ್ತು ಸೋತಿದ್ದು ಆಯ್ತು ನನ್ನನ್ನು ಕರೆದ್ರು ಯೂನಿವರ್ಸಿಟಿಯವರು ನೀವು ಇದು ಸಬ್ಜೆಕ್ಟ್ ಮಾಡಿ ಅಂತ ಅದನ್ನು ಅಲ್ಲಿಗೆ ನಿಲ್ಸಿದ್ರು ನಾನು ಏನು ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಎಜುಕೇಶನ್ನ ಕಂಟಿನ್ಯೂ ಮಾಡಬೇಕು ಹೈಯರ್ ಸ್ಟಡೀಸ್ ಮಾಡಬೇಕು PhD ಮಾಡಬೇಕು ನನ್ನ ಒಂದು ಕನಸಾಗಿತ್ತು ನಾನೊಂದು ಹೆಣ್ಮಗು ಆಗಿದ್ದೀನಿ ನಾನು ಹೆಣ್ಮಕ್ಳಿಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು ನನ್ನಿಂದ ಒಳ್ಳೇದಾಗಬೇಕು ಸಾವಿರಾರು ಜನ ಹೆಣ್ಮಕ್ಳಿಗೆ ಅಂತ ಆ ಸ್ಟಡೀಸಲ್ಲಿ ಆಗಿದ್ದು ನಾನು ನೋಡಲಿಲ್ಲ ಅದಾದ್ಮೇಲೆ ನಾನು ಸೋತ್ನಲ್ಲ ಇನ್ನೇನು ಸಾಧನೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವಾಪಸ್ ಬಂದಾಗ ಆ ಸಾಧನೆ ಎಲ್ಲಾಯ್ತು ಅಂತಂದ್ರೆ ನಾನು ವಾಪಸ್ ಹೋದೆ ನಾನು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ನನ್ನ ಊರುಗಳಿಗೆ ಕರ್ಕೊಂಬಂದ್ರು ಎಲ್ಲ ಊರುಗಳು ಓಡಾಡಿದ್ರೆ ಏನಪ್ಪ ನಾನು 100 ಹೋಟೆಲ್ ಸೋತೋಗ್ಬಿಟ್ನಲ್ಲ ಒಂದು ಜಿಲ್ಲಾ ಪಂಚಾಯತಲ್ಲೇ ನಾನು 100 ಹೋಟೆಲ್ ಗೆಲ್ಲಕ್ಕಾಗ್ಲಿಲ್ವಲ್ಲ ಇನ್ನೇನು ಸಾಧನೆ ಮಾಡ್ತೀನಿ ಇದೇ ಜಿಲ್ಲೆಯಲ್ಲಿ ಹುಟ್ಟಿದ್ದೀನಿ ಏನಾದರೂ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದೀನಿ ಓದ್ಕೊಂಡಿದ್ದೀನಿ ನಾನು ಏನೂ ಮೋಸ ಮಾಡೋ ಯಾಮಾರಿಸೋ ಬದುಕೋ ಅಂತ ಲಕ್ಷಣ ನನ್ನಲ್ಲಿ ಇಲ್ಲ ಸುಳ್ಳು ಹೇಳಿ ಬದುಕೋ ಅಂತ ಜೀವನ ನನ್ಗಿಲ್ಲ ಏನೋ ಒಂದು ದುಡ್ಕೊಂಡು ತಿನ್ನೋದು ನನಗೆ ಬರುತ್ತೆ ಸೋತೋಗಿದ್ದೀನಲ್ಲ ಈ ಮುಖ ಎತ್ಕೊಂಡು ಹೆಂಗ್ ಹೋಗೋದು ಅಂತ ನಾನು ಯೋಚನೆ ಮಾಡಿ ನಾನು ಯಾರನ್ನೂ ಮಾತಾಡ್ಲಿಲ್ಲ ನಮ್ಮ ಅಮ್ಮ ಅಪ್ಪನೂ ಮಾತಾಡ್ಲಿಲ್ಲ ಸ್ವಲ್ಪ ದಿನ ತಿರುಗಿ ಯೂನಿವರ್ಸಿಟಿ ಅವ್ರಿಗೆ ಎಕ್ಸಾಮ್ ಏನೋ ಬರ್ದಿದ್ದೆ ಪಾಸ್ ಆಗಿದ್ಯಮ್ಮ PhDದು ಬಾ ನೀನು ಹೈಯರ್ ಸ್ಟಡೀಸ್ ಮಾಡ್ಬೇಕಲ್ಲ ನೀನು ಏನೇನು ಸಬ್ಜೆಕ್ಟ್ ಆಪ್ಷನ್ ತಗೊಬೇಕು ಬಾ ಅಂತ ಕರೆದ್ರು ಸೋತೋಗಿದ್ದೀನಿ ಆಗ್ತಾನೆ ನನಗೆ ಮನಸ್ಸೇ ಇಲ್ಲ ಹೋಗಕ್ಕೆ ಹೋದಾಗ ನಾನು ಹತ್ಕೊಂಡ್ಬಿಟ್ಟೆ ಅವಾಗ ಹೇಳಿದ್ರು ನೀನು ಎಲ್ಲಿ ಸೋತಿದ್ಯಾ ಅಲ್ಲೇ ಗೆಲ್ಲಬೇಕು ಇದೇ ಸಬ್ಜೆಕ್ಟ್ ತಗೋ ಅದೇ ಫೇಲ್ಯೂರೇ ನಿನ್ನ ಜೀವನದಲ್ಲಿ ನಿಮ್ಗೆ ಒಳ್ಳೆ ಪಾಠ ಕಲಿಸುತ್ತೆ ಅಂತ ಅಲ್ಲಿವರೆಗೂ ಕಷ್ಟ ನೋಡಿಲ್ಲ ನೋವು ನೋಡಿಲ್ಲ ಅವಮಾನ ನೋಡಿಲ್ಲ ಆ ವಯಸ್ಸು ದಾಟ್ಬಿಟ್ಟಿದೀವಿ ಅಷ್ಟುವರೆಗೂ ನಮ್ಗೆ ಅವಮಾನ ಅಂದ್ರೆ ಏನು ಮೋಸ ಅಂದ್ರೆ ಏನು ನೋವು ಅಂದ್ರೆ ಏನು ಕಣ್ಣೀರು ಹಾಕಿದ್ದಿಲ್ಲ ನಾನು ಅದಾದ್ಮೇಲೆ ಆ ಕಣ್ಣೀರಿನ ಮುಖ ಇಟ್ಕೊಂಡು ನಾನು ಬ್ಯಾಂಕ್ಗೆ ಫಸ್ಟ್ ಟೈಮ್ ಹೆಜ್ಜೆ ಇಟ್ಟಾಗ ನಾನು ಏನೂ ಕೂಡ ಅಲ್ಲ ನನ್ನನ್ನ ಬಡವ್ರ ಹತ್ರ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಬೇಕು ಅನ್ನುವಂಥ ಸಂಕಲ್ಪ ಏನಾದರೂ ಇಟ್ಕೊಂಡಿದ್ರು ಅಂದ್ರೆ ಅಧ್ಯಕ್ಷರು ನೋಡಿದಾಗ 1 ಸೆಕೆಂಡಿಗೆ ಭಯ ಆಯ್ತು ಹೆಂಗಪ್ಪ ನಾನು ಇವ್ರ ಜೊತೆ ಕೆಲಸ ಮಾಡ್ತೀನ ನನ್ನ ಜೀವನದಲ್ಲಿ ಗದರ್ತಾ ಇದ್ರು ಆಫೀಸ್ ಬ್ಯಾಂಕ್ ಹೋಗಿದ್ದೀನಿ ಏನೋ ವಿಚಾರ ಹೇಳಕ್ಕೆ
So, would you like to tell us something about Kabi and Samarthanam? Yeah, Cricket Association for the Blind in India, we fondly call the baby of Samarthanam. CABI was established in 2010-2011 to promote, foster, govern and manage cricket for the blind in our country. Prior to that, it was managed by Association for Cricket for the Blind in India from Delhi, and they decided to move on and asked us to take forward. The time my co-founder of Samarthanam, SP Nagesh, and myself decided to quickly own this and take the responsibility of handling cricket affairs for the visually impaired for India. We got it immediately affiliated with World Blind Cricket after registering CABI as an independent organization, and were invited to attend the AGM of World Blind Cricket in Dubai 2011 May. Immediately we got the invitation from our neighbor Pakistan to visit in 2011 November, December. India went there, and February, March we got Pakistan visiting India in 2012. And in the World Blind Cricket AGM, fortunately we were awarded the hosting rights of first T20 World Cup for the blind. So CABI currently has 30 states and union territory teams participating in the national tournament. That means 30 state boards we have affiliated to CABI. To talk a little about Samarthanam, Samarthanam is a 25-year young organization founded in 1997 by myself and SP Nagesh, both being visually challenged. We wanted to give all possible opportunities and support to people with visual impairment and gradually to other disabled, and also those who were denied of opportunities, who need not be people with disability, could be from socio-economically challenged background, child of a single parent, broken house, whatever. Whoever need help, we thought they were challenged and they deserve all support. So currently Samarthanam is across India and also a registered office in United States of America. We are one among very few not-for-profits having special consultative status with UN's ECOSOC, and also actively associated with World Blind Union, and I already said about World Blind Cricket. And also here and there we work with World Bank. We are into education, training, sports, cricket for the blind, performing arts. We are also into technology for people with disability. We work on inclusion, accessibility, and address holistic requirement of an individual. Women empowerment is key, and in all we have about close to 600 full-time dedicated workforce. 40% of them are women, and more than 30% to 35% are people with disability. So, how do you feel after BCCI have taken an initiative to promote the cricket for blind in India? I think it is a great initiative. I would like to extend my big thanks to Mr. Jayesh Shah, Saurav Ganguly, and entire BCCI Apex committee and BCCI family for creating a committee to manage blind cricket and other disability cricket. More than managing, I think BCCI, this gesture will add big value and a huge difference it's expected to make. So I think it's kind of a recognition to our effort for the last 10 years. CABI has been persistently following, and thanks to my friend Ravi Chavan, who himself is a cricketer and physically challenged. He worked very hard, constantly met people, met Jayesh Haji, and Jayesh is one who decided to do something for us, and all the members supporting him, and thus the new committee is formed to look after the disability cricket and support the efforts of different organizations who are promoting different disability cricket, like cricket for the blind, cricket for the deaf, cricket for the physically challenged, wheelchair cricket, etc. Now that BCCI have came up, so can we see a model for like IPL model for blind cricket? Yes, definitely. I think this recognition
will further motivate us to think about IPL model for visually impaired, which we were talking about and have been thinking about for the last 2-3 years. I think this would motivate us to strengthen our thoughts and take the guidelines and support from different quarters, and also take the learnings of BCCI and create a IPL model for visually impaired. So how do you feel in the last 10 years, Cricket Association for Blind in India have got tremendous success. Just before 2012, people were not even knowing there is a sport called for blind cricket. But now we have achieved, we are the most recognized team in the world. How do you feel about that? As a president of CABI, as the founder of Samarthanam and the founder of Cricket Association for the Blind in India, I think I'm the happiest man. The kind of recognition CABI has got, the support CABI has got from government, from corporate, and even BCCI, and so many individuals, cricket associations, and the performance of my cricketers, I think makes me very, very proud. So it is a huge proud feeling because in the last 10 years, as you rightly said, before 2012, we had not won any World Cup. We had lost in the finals in 2006. People had almost knew nothing about blind cricket. So victory in 2012, subsequently in 2014, ministers supporting Anant Kumarji, Honorable Prime Minister felicitating the team along with our sports minister then Sri Sarbanan Sonowalji and Sri Tawarchand Gehlot sir, who was Minister for Social Justice and Empowerment, who is the Governor of Karnataka currently. These three came to airport and received the team. I think that was a big, big recognition, I feel. And 2017, India won the World Cup, second T20, which was hosted in 12 different cities of India. That garnered a lot of attention. Media supported us. In 2018, India again won the ODI World Cup in Sharjah, a historic ground, beating Pakistan. So these successes have brought a lot of happiness, have brought tremendous confidence in us, in our team, so, and which has really year on year getting recognitions. But definitely still long way to go. We have just started women cricket. Second nationals is being planned in end of January. India and Bangladesh bilateral series is happening end of this year. So 24th, the first match will start in Bhopal. So like this, tournaments have been planned. Structure is there now, and supports have slowly started coming in. Women cricket is garnering interest. So I think all this really makes me very, very, very happy and very proud. And I see a very bright future for cricket for the blind in our country. So is there any change after the tremendous success Indian team have got in the last 10 years that new kids are also coming up and taking this sport? Yes. So in 2010, 2011, 12, very few were playing cricket, and the consistent performance and series of successes have spread a very positive message among visually impaired. So a lot of visually impaired kids have started playing cricket and giving more time. And when we were there, and even up till last 5, 6, 7 years ago, we were identifying ourselves with the heroes of regular cricket, like Kohli, like Dhoni, Sachin and all. But of late I see a lot of youngsters are relating themselves to the visually impaired successful cricketers like Ajay Reddy, Prakash Jairamaya, Sunil, Deepak Malik, and so many others. So the role models have changed, and even women cricketers with visual impairment, they are also coming forward to play. So we are expanding our training programs across India, going to deeper pockets like Jharkhand, Madhya Pradesh and other places. So there are already 16 women cricket teams confirmed for the second women national, which is happening in Bangalore. So keeping all this, it clearly tells us that Cricket for the Blind is sending a very positive message to visually impaired and also to the common public that if blind can play the cricket, visually impaired can do a lot of other things. So cricket is one medium where we are communicating the positive side of visually impaired. Okay, sir. Thank you, sir. Thank you.